ಇವರೆಲ್ಲ ಕನಕಾಂಬರ ಗಿಡ ಎಲ್ಲ ಇವರೇ ಬೆಳೆಸಿರೋದು ನೋಡಿ. ಅಯ್ಯೋ ಗಿಡ ಬರೀ ಪ್ರಾಣಿಗಳನ್ನ ಮಾತ್ರ ಅಲ್ಲ, ಗಿಡನೂ ಎಷ್ಟು ಆಧಾರದಿಂದ ಪ್ರೀತಿಸ್ತಾರೆ ಅಂತ. ಅಮ್ಮ ನಿಜ ಗಿಡಗಳನ್ನ ತಪ್ಕೊತಿರೋದು ನೋಡ್ರಿ ಖುಷಿ ಆಯ್ತದ. ಅಜ್ಜಿ ಅವರ ಪ್ರೀತಿನ ಮರಗಳ ಜೊತೆ ವ್ಯಕ್ತಪಡಿಸ್ತಿದ್ದಾರೆ, ಮರನ ಹಗ್ ಮಾಡೋದ್ರ ಮುಖಾಂತರ. ಮರಗಳು ಬರೀ ಪ್ರಾಣಿಗಳಿಗೆ ಮಾತ್ರ ಅಲ್ಲ, ಗಿಡ ಮರಗಳನ್ನೂ ಪ್ರೀತಿಸುವಂಥ ಒಂದು ಜೀವ. ಗ್ರೇಟ್. ಇವ್ರ ಹೆಸರು ಉದ್ಬೂರ್ ಚಿಕ್ಕಮ್ಮ ಅಂತ, ಇವ್ರನ್ನ ಗೇಟ್ ಚಿಕ್ಕಿ ಅಂತಲೇ ಫೇಮಸ್ಸು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಅಜ್ಜಿ ಜೊತೆ ನಾನು ಇವತ್ತು ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ದೀನಿ. ಥ್ಯಾಂಕ್ ಯು. ನೀವು ಗಿಡ ನೆಡಿ, ಪರಿಸರ ಉಳಿಸಿ. ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಮ್ಮ ಅಜ್ಜಿ ಇವರು ಎಲ್ಲಮ್ಮ ಹಸು ಮೇಸಕ್ಕೆ ಹೋದಾಗ ಸಿಕ್ಕಿದ ಗಿಡ ಅಲ್ವಾ? ಇಲ್ಲಿ ಹಾಕಿರೋದು, ಬಟ್ ತಂದಾಕಿದ್ದು ಎಲ್ಲಿ ತಂದ? ನಾನು ಅಲ್ಲಿ ಕಾಡಲ್ಲಿ ಕಿತ್ಕೊಂಡ್ಬಂದು ಹಾಕಿರೋದು. ಇವರು ಹಸುಗಿಸು ಮೇಸಕ್ಕೆ ಹೋಗುವಾಗ ಕಾಡಲ್ಲಿ ನೋಡಿದ್ರು ಈ ಗಿಡನ, ಬಿಳಿ ಎಕ್ಕದ್ದು. ಇವ್ರು ಮನೆ ಮುಂದೆ ಬೆಳೆಸ್ಬೇಕು ಅಂದರೆ ಬರೀ ಗಿಡ ಮರಗಳು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಅಂತ ನಮ್ಮ ಅಜ್ಜಿ ನಂಗೆ ಇವಾಗ ಹೇಳಿದ್ರು ನೋಡಿ. ಅವರು ಕೋಳಿಗಳನ್ನು ತುಂಬ ಸೇಫಾಗಿ ಸಾಕ್ತಿದ್ದಾರೆ, ಯಾಕಂದರೆ ಇವನ್ನ ಹದ್ದು ಮತ್ತು ಇಲ್ಲಿ ಕೀರಗಳೆಲ್ಲ ಬಂದು ಎತ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಇವರು ಈ ಬೋನಲ್ಲಿ ಇಟ್ಟು ಸಾಕ್ತಿದ್ದಾರೆ. ಈಚೆಗೆ ಬಿಡಲ್ವಮ್ಮ? ಈಚೆಗೆ ಬಿಡಲ್ಲ, ಹಾಗಾಗಿ ಈಗ ನಾಯಿ ಎತ್ಕೊಬಿಡುತ್ತೆ ಅಂತ. ಬಟ್ ಇದು ದೊಡ್ಡ ಗಂಟೆ ಇಲ್ಲೇನಾ? ಇಲ್ಲೇ ದೊಡ್ಡವಾದ್ರೆ ಅಲ್ಲಿ ಪಾರ್ಕ್ ಒಳಗೆ, ದೊಡ್ಡದಾದ್ಮೇಲೆ ಪಾರ್ಕ್ ಬಿಡೋದು, ಸ್ವಲ್ಪ ಅವು ಬೆಳೆದು ಅವೆಲ್ಲ ಸ್ವಲ್ಪ ಎಸ್ಕೇಪ್ ಆಗೋಕ್ಕಷ್ಟು ಶಕ್ತಿ ಬೇಕಲ್ಲ, ಅದನ್ನ ಪಡ್ಕೊಳ್ಳೋವರೆಗೂ ಇಲ್ಲಿರಲಿ ಅಂತ ಇಲ್ಲೇ ಮೇವು ಹಾಕಿ ಇಲ್ಲೇ ಸಾಕ್ತಿದ್ದಾರೆ. ಸೊ ನೋಡಿದ್ರಲ್ಲ, ಪ್ರಕೃತಿ ಅಂದರೆ ಬರೀ ಗಿಡ ಮರ ಅಲ್ಲ, ಪ್ರಾಣಿ ಪಕ್ಷಿ ಎಲ್ಲವೂ ಪ್ರಕೃತಿನೇ.